ನಮಸ್ಕಾರ ಸ್ನೇಹಿತರೆ, ರಾಧೆ ರಾಧೆ. ಪ್ರೀತಿಯ ಧನು ರಾಶಿಯ ಆಶಾಕಿರಣ ಬಂಧುಗಳೇ, ಈಗಲೇ ತಿಳಿದುಕೊಳ್ಳಿ, 2026 ವರ್ಷ ನಿಮ್ಮನ್ನು ಒಂದು ಮಹತ್ವಪೂರ್ಣ ಸವಾಲಿಗೆ ಒಡ್ಡಲಿದೆ. ಆದರೆ ಈ ಸವಾಲು ನಿಮಗೆ ಸೋಲು ತರುವುದಿಲ್ಲ, ಬದಲಿಗೆ ಹಿಂದೆಂದಿಗಿಂತಲೂ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಲಿದೆ. ನೀವು ಸದಾ ನಂಬುವ ಸತ್ಯ, ಜ್ಞಾನ ಮತ್ತು ನ್ಯಾಯದ ಹಾದಿಯು ನಿಮ್ಮನ್ನು ಯಾವ ಮಹಾ ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ ಎಂಬುದನ್ನು ನೋಡಲು ಇಡೀ ಜಗತ್ತೇ ಕಾಯುತ್ತಿದೆ. ಆದರೆ ಕೆಲವು ಅನಿರೀಕ್ಷಿತ ಗ್ರಹಗಳ ಸಂಚಾರವು ನಿಮ್ಮ ದಾರಿಯಲ್ಲಿ ಕತ್ತಲನ್ನು ಸೃಷ್ಟಿಸುವ ಅಪಾಯವಿದೆ. ನೀವು ಎಚ್ಚರವಾಗಿರಿ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಹೋದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸರಿಯಾದ ಕ್ಷಣವನ್ನು ನೀವು ಕಳೆದುಕೊಳ್ಳಬಹುದು. ನಿಮ್ಮ ವಿವೇಚನೆಯು ಅತಿ ಹೆಚ್ಚಿನ ಪ್ರಗತಿಯನ್ನು ನೀಡಲಿದೆ, ಆದರೆ ಎಲ್ಲಿ ಜಾರಿ ಬೀಳಬಹುದು ಎಂಬ ಕಠಿಣ ಸತ್ಯವನ್ನು ಅರಿತುಕೊಳ್ಳುವುದು ಈ ವರ್ಷದ ಯಶಸ್ಸಿಗೆ ಅನಿವಾರ್ಯ. ಇದು ನಿಮ್ಮ ಯಶಸ್ಸಿನ ಮಂತ್ರವನ್ನು ತಿಳಿಸುವ ಗುರುವಾಣಿ. ಹಾಗಾಗಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳುವವರೆಗೂ ನಿಮ್ಮ ಗಮನವನ್ನು ಬೇರೆ ಕಡೆ ಹರಿಸಬೇಡಿ. ಧನು, ಈ ಹೆಸರೇ ಒಂದು ಧೈರ್ಯದ ಮತ್ತು ವಿಶ್ವಾಸದ ಪ್ರತೀಕ. ನಿಮ್ಮ ರಾಶಿಯ ಚಿಹ್ನೆಯು ಅರ್ಧ ಮನುಷ್ಯ ಅರ್ಧ ಕುದುರೆ. ಇದು ದೈವಿಕ ಜ್ಞಾನ ಮತ್ತು ನೆಲದ ವಾಸ್ತವಗಳ ನಡುವಿನ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ನೀವು ಅತ್ಯಂತ ವಿಶ್ವಾಸವುಳ್ಳವರು, ಪ್ರಾಮಾಣಿಕ ಮತ್ತು ಧಾರ್ಮಿಕ ರಾಶಿ. ಎದುರಿಗೆ ಬರುವ ಸವಾಲುಗಳನ್ನು ನಗುನಗುತ್ತಾ ಸ್ವೀಕರಿಸುವ ನಾಯಕತ್ವದ ಗುಣ ನಿಮ್ಮದು. 2026 ವರ್ಷ ನಿಮ್ಮ ರಾಶಿ ಅಧಿಪತಿ ಗುರುವಿನ ಬಲ, ದ್ವಾದಶದ ಶನಿ ಹಾಗೂ ವೃತ್ತಿಯ ರಾಹುವಿನ ಪ್ರಭಾವವು ಒಂದು ವಿಶಿಷ್ಟ ಸಂಘರ್ಷವನ್ನು ಸೃಷ್ಟಿಸಲಿದೆ. ಈ ಸಂಘರ್ಷದಿಂದ ನೀವು ಹೇಗೆ ಹೊರಬರುತ್ತೀರಿ? ಅಂತಿಮವಾಗಿ ನಿಮ್ಮ ಯಶಸ್ಸು ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬುದನ್ನು ವಿವರವಾಗಿ ನೋಡೋಣ. ನಿಮ್ಮ ವಿಶ್ವಾಸವನ್ನು ಗಟ್ಟಿಗೊಳಿಸಲು ಸಿದ್ಧರಾಗಿ. ವೃತ್ತಿ ಕ್ಷೇತ್ರದ ವಿಶ್ವಾಸ ಮತ್ತು ಆರ್ಥಿಕ ನಿರ್ಧಾರಗಳು. ಪ್ರೀತಿಯ ಧನು ರಾಶಿಯವರೇ, ಬನ್ನಿ ನಿಮ್ಮ ವೃತ್ತಿ ಬದುಕಿನ ಪುಟವನ್ನು ತೆರೆಯೋಣ. ಈ ವರ್ಷ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಒಂದು ಹೊಸ ನೀತಿಯನ್ನು ಜಾರಿಗೆ ತರಬಹುದು. ವೃತ್ತಿಯ ಮನೆ ಅಂದರೆ 10ನೇ ಮನೆಯ ಮೇಲೆ ರಾಹುವಿನ ಪ್ರಭಾವವು ವರ್ಷದ ಆರಂಭದಲ್ಲಿ ನಿಮಗೆ ವಿದೇಶದಿಂದ ಅಥವಾ ದೂರದ ಸ್ಥಳಗಳಿಂದ ಕೆಲಸದ ಅವಕಾಶಗಳನ್ನು ತರುತ್ತದೆ. ನಿಮಗೆ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಅಧಿಕಾರ ಹೆಚ್ಚಾಗಬಹುದು, ಆದರೆ ಈ ಅಧಿಕಾರದಿಂದಾಗಿ ಕೆಲವರು ನಿಮಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸಬಹುದು. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನೀವು ಕೆಲಸದ ವಿಚಾರದಲ್ಲಿ ಪ್ರಮುಖ ಪ್ರವಾಸ ಕೈಗೊಳ್ಳಬಹುದು. ವ್ಯಾಪಾರಸ್ಥರಿಗೆ ನಿಮ್ಮ ಸೇವೆಗಳು ಅಥವಾ ಉತ್ಪನ್ನಗಳ ಅಂತಾರಾಷ್ಟ್ರೀಯ ಮಾರುಕಟ್ಟೆ ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ. ನಿಮ್ಮ ವ್ಯವಹಾರದ ವಿಸ್ತರಣೆಗೆ ಸಂಬಂಧಿಸಿದಂತೆ ರಿಸ್ಕ್ ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯ ಈ ವರ್ಷ ಕೈ ಹಿಡಿಯುತ್ತದೆ. ನೌಕರಿಯಲ್ಲಿ ಇರುವವರಿಗೆ ಜುಲೈ ನಂತರ ಸಂಬಳ ಹೆಚ್ಚಳ ಅಥವಾ ದೊಡ್ಡ ಪ್ರಮೋಷನ್ ಸಾಧ್ಯತೆ ಇದೆ. ಯಶಸ್ಸು ಖಚಿತ, ಆದರೆ ಕಠಿಣ ನಿಯಮಗಳನ್ನು ಜಾರಿಗೆ ತರುವಾಗ ಸ್ವಲ್ಪ ಮೃದುತ್ವ ಕಾಯ್ದುಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ನಿಮಗೆ ಜ್ಞಾನ ಮತ್ತು ವಿವೇಚನೆಯ ಮೂಲಕ ಲಾಭ ತರುತ್ತದೆ. ನಿಮ್ಮ ರಾಶಿ ಅಧಿಪತಿ ಗುರುವಿನ ಪ್ರಭಾವದಿಂದ ನೀವು ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುತ್ತೀರಿ. ಅದರಲ್ಲಿಯೂ ದ್ವಾದಶದ ಶನಿಯು ನಿಮ್ಮ ಖರ್ಚುಗಳನ್ನು ನಿಯಂತ್ರಣ ತಪ್ಪದಂತೆ ನೋಡಿಕೊಳ್ಳಲು ಎಚ್ಚರಿಕೆ ನೀಡುತ್ತದೆ. ಅನಗತ್ಯ ಸಾಲ ಮಾಡುವುದರಿಂದ ದೂರವಿರಿ. ಧಾರ್ಮಿಕ ಚಟುವಟಿಕೆಗಳು, ದಾನ ಅಥವಾ ವೈದ್ಯಕೀಯ ಖರ್ಚುಗಳಿಗಾಗಿ ಹಣ ಖರ್ಚಾಗಬಹುದು. ಈ ವರ್ಷ ನೀವು ಸ್ಥಿರಾಸ್ತಿ ಅಥವಾ ದೀರ್ಘಾವಧಿಯ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ಅತ್ಯುತ್ತಮ ಲಾಭ ಪಡೆಯಬಹುದು. ನಿಮ್ಮ ಸ್ವಂತ ಸಂಪಾದನೆ ಮತ್ತು ಬುದ್ಧಿವಂತ ಹೂಡಿಕೆ ನಿಮಗೆ ಸಂಪತ್ತಿನ ಸ್ಥಿರತೆಯನ್ನು ನೀಡುತ್ತದೆ. ಇನ್ನೊಬ್ಬರ ಮಾತಿಗೆ ಕಿವಿಗೊಟ್ಟು ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ. ಗಮನಿಸಿ, ಮಹತ್ವದ ವಿಭಾಗ. ಪ್ರೀತಿಯ ಧನು ರಾಶಿಯ ಜ್ಞಾನವಂತ ಬಂಧುಗಳೇ,
ನಿಮ್ಮ ಬದುಕಿನ ಮುಂದಿನ ಹಂತದ ಮಹತ್ವದ ರಹಸ್ಯಗಳನ್ನು ಒಂದೊಂದಾಗಿಯೇ ತಿಳಿದುಕೊಳ್ಳೋಣ. ಪ್ರೀತಿ ಜೀವನದಲ್ಲಿ ನಿಮ್ಮ ಸತ್ಯದ ಪರೀಕ್ಷೆ, ಪ್ರೇಮದಲ್ಲಿ ಹೊಸ ಮೈಲಿಗಲ್ಲು. ಧನು ರಾಶಿಯವರು ಎಷ್ಟೇ ಜ್ಞಾನಿಗಳಾದರೂ ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುವವರು. ಬನ್ನಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಪ್ರಾಮಾಣಿಕತೆ ನಿಮ್ಮ ಅಸ್ತ್ರ. ಪ್ರೀತಿ ಮತ್ತು ವಿವಾಹದ ಮನೆಯಾದ 7ನೇ ಮನೆಯ ಮೇಲೆ ಗ್ರಹಗಳ ಶುಭ ದೃಷ್ಟಿ ಇರುವುದರಿಂದ ವಿವಾಹಿತ ಧನು ರಾಶಿಯವರಿಗೆ ಈ ವರ್ಷ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಸ್ಥಳಗಳಿಗೆ ಪ್ರಯಾಣ ಮಾಡುವ ಯೋಗವಿದೆ. ನಿಮ್ಮ ಪ್ರಯಾಣದ ಆಸಕ್ತಿಯನ್ನು ನಿಮ್ಮ ಸಂಗಾತಿಯು ಬೆಂಬಲಿಸುತ್ತಾರೆ. ನಿಮ್ಮ ವೈಯಕ್ತಿಕ ಜೀವನದ ಗೊಂದಲಗಳನ್ನು ಪರಿಹರಿಸಿಕೊಳ್ಳಲು ಈ ವರ್ಷ ಉತ್ತಮವಾಗಿದೆ. ವಿಶೇಷವಾಗಿ ಸೆಪ್ಟೆಂಬರ್ ನಂತರ ನಿಮ್ಮ ಸಂಬಂಧವು ಮತ್ತಷ್ಟು ಗಟ್ಟಿಯಾಗಿ ಮತ್ತೊಮ್ಮೆ ಹೊಸ ಭರವಸೆ ಮೂಡುತ್ತದೆ. ಇನ್ನು ಪ್ರೀತಿಸುತ್ತಿರುವವರಿಗೆ ಈ ವರ್ಷ ನಿಮ್ಮ ಪ್ರೀತಿಯ ಬಂಧನವು ಮತ್ತೊಂದು ಹಂತಕ್ಕೆ ತಲುಪಿ ವಿವಾಹಕ್ಕೆ ಸರಿಯಾದ ಸಮಯ. ನಿಮ್ಮ ಪ್ರೇಮ ಜೀವನದಲ್ಲಿನ ಗೊಂದಲಗಳು ದೂರವಾಗಿ ಸ್ಪಷ್ಟತೆ ಮೂಡುತ್ತದೆ. ಅವಿವಾಹಿತರಿಗೆ ಹೊಸ ಮತ್ತು ಜ್ಞಾನವಂತ ಸಂಗಾತಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ನಿರ್ಧಾರಗಳನ್ನು ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅತ್ಯಗತ್ಯ. ಶಿಕ್ಷಣ, ಆರೋಗ್ಯ ಮತ್ತು ಅದೃಷ್ಟದ ಗಮ್ಯಸ್ಥಾನ ತಿಳಿದುಕೊಳ್ಳೋಣ. ನಿಮ್ಮ ಅದೃಷ್ಟದ ಬಾಗಿಲು ಮತ್ತು ಆರೋಗ್ಯದ ರಹಸ್ಯಗಳು ಎಲ್ಲಿದೆ ಎಂದು ತಿಳಿದುಕೊಳ್ಳೋಣ. ನಿಮ್ಮ ಅದೃಷ್ಟದ ಮನೆ ಅಂದರೆ 9ನೇ ಮನೆಯ ಮೇಲೆ ಈ ವರ್ಷ ಗುರು ಗ್ರಹದ ಪೂರ್ಣ ಅನುಗ್ರಹ ಇರುತ್ತದೆ. ಇದರ ಅರ್ಥ ನಿಮ್ಮ ಯಾತ್ರೆಗಳು ಮತ್ತು ಜ್ಞಾನ ಸಂಪಾದನೆ ಈ ವರ್ಷ ಮುಖ್ಯವಾಗುತ್ತವೆ. ನೀವು ಕೈ ಹಾಕುವ ಬಹುತೇಕ ಕೆಲಸಗಳಲ್ಲಿ ನಿಮ್ಮ ನಂಬಿಕೆ ಮತ್ತು ನಿಮ್ಮ ಧೈರ್ಯ ನಿಮ್ಮ ಕೈ ಹಿಡಿಯುತ್ತದೆ. ವಿಶೇಷವಾಗಿ ವಿದೇಶ ಪ್ರಯಾಣ, ಉನ್ನತ ಶಿಕ್ಷಣ ಅಥವಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಗುರುವಿನ ಸ್ಥಾನದಲ್ಲಿ ಇರುವವರು ನಿಮಗೆ ದೊಡ್ಡ ಸಹಾಯ ಮತ್ತು ಮಾರ್ಗದರ್ಶನ ನೀಡುತ್ತಾರೆ. ಈ ವರ್ಷ ಧನು ರಾಶಿಯವರೇ ಸದಾ ಧರ್ಮದ ಹಾದಿಯಲ್ಲಿ ನಡೆಯುವುದು ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಅತ್ಯುತ್ತಮ ಫಲಿತಾಂಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ವರ್ಷ ಉಜ್ವಲ ಭವಿಷ್ಯ ಕಾದಿದೆ. ಗುರು ಗ್ರಹದ ಶುಭ ದೃಷ್ಟಿಯು ನಿಮಗೆ ಅಧ್ಯಯನದಲ್ಲಿ ಹೆಚ್ಚಿನ ಏಕಾಗ್ರತೆ ಮತ್ತು ಯಶಸ್ಸು ನೀಡುತ್ತದೆ. ಉನ್ನತ ಶಿಕ್ಷಣ ಬಯಸುವವರಿಗೆ ವಿದೇಶದಲ್ಲಿ ಅಧ್ಯಯನ ಮಾಡುವ ಕನಸು ನನಸಾಗುತ್ತದೆ. ನೀವು ಮಾಡುವ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿ ಸಿಗುತ್ತದೆ. ಕಾನೂನು, ತತ್ವಶಾಸ್ತ್ರ ಮತ್ತು ಇತಿಹಾಸದ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಕಂಡುಬರುತ್ತದೆ. ನಿಮ್ಮ ಆರೋಗ್ಯದ ಮನೆಯ ಮೇಲೆ ರಾಹು ಮತ್ತು ಕೇತುವಿನ ಪ್ರಭಾವ ಇರುವುದರಿಂದ ಈ ವರ್ಷ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತರಾಗಬೇಕು. ದ್ವಾದಶದ ಶನಿಯಿಂದಾಗಿ ಪ್ರಯಾಣದಿಂದ ಆಯಾಸ ಹೆಚ್ಚಾಗಬಹುದು. ಮಂಡಿ ನೋವು, ಕೀಲು ನೋವು ಅಥವಾ ಜೀರ್ಣಾಂಗದ ಸಣ್ಣ ಸಮಸ್ಯೆಗಳು ಎದುರಾಗಬಹುದು. ನಿಯಮಿತ ಯೋಗ, ಧ್ಯಾನ ಮತ್ತು ಉತ್ತಮ ನಿದ್ರೆಯ ಅಭ್ಯಾಸವನ್ನು ಅನುಸರಿಸುವುದು ಅನಿವಾರ್ಯ. ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ಅತಿಯಾದ ಆತ್ಮವಿಶ್ವಾಸದಿಂದ ವಾಹನ ಚಾಲನೆ ಮಾಡಬೇಡಿ. ಧನು ರಾಶಿಯ ಅದೃಷ್ಟದ ಅಂಶಗಳು: ಶುಭ ಸಂಖ್ಯೆ, ಬಣ್ಣ ಇತ್ಯಾದಿ. ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ನಿಮ್ಮ ಅದೃಷ್ಟದ ಅಂಶಗಳನ್ನು ತಿಳಿದುಕೊಳ್ಳಿ. ಶುಭ ಸಂಖ್ಯೆಗಳು 3 ಮತ್ತು 9. ಇವು ನಿಮ್ಮ ಬುದ್ಧಿ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತವೆ. ಚಿನ್ನದ ಹಳದಿ, ಕೇಸರಿ, ಆರೆಂಜ್ ಮತ್ತು ನೀಲಿ ಈ ಬಣ್ಣಗಳು ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಶುಭ ದಿನಗಳು: ಗುರುವಾರ ಮತ್ತು ಸೋಮವಾರ. ಪ್ರಮುಖವಾದ ಕೆಲಸಗಳನ್ನು ಈ ದಿನಗಳಲ್ಲಿ ಆರಂಭಿಸುವುದರಿಂದ ಕಾರ್ಯಸಿದ್ಧಿ ಹೆಚ್ಚಾಗುತ್ತದೆ. ಶುಭ ದಿಕ್ಕು: ಪೂರ್ವ ಮತ್ತು ಈಶಾನ್ಯ. ಶುಭ ಲೋಹ: ಚಿನ್ನ ಮತ್ತು ಕಂಚು. ಶುಭ ರತ್ನ: ಪುಷ್ಯರಾಗ, ಹಳದಿ, ನೀಲಮಣಿ. ಪರಿಹಾರಗಳು ಮತ್ತು ಅಂತಿಮ ಕರೆಯ ಒತ್ತಾಯ. ಜ್ಞಾನದ ಹಾದಿ: ಅಂತಿಮವಾಗಿ ಈ ಮಹತ್ವದ ವರ್ಷವನ್ನು ಮತ್ತಷ್ಟು ಉನ್ನತಿಗೆ ಕರೆದೊಯ್ಯಲು ನೀವು ಮಾಡಬೇಕಾದ ಪರಿಹಾರ ಕ್ರಮಗಳನ್ನು ತಿಳಿದುಕೊಳ್ಳೋಣ. ಧನು ರಾಶಿಯವರಿಗೆ ಪರಿಹಾರ ಮತ್ತು ಸಲಹೆಗಳು:
1. ಗುರು ಆರಾಧನೆ. ನಿಮ್ಮ ರಾಶಿಯ ಅಧಿಪತಿ ಗುರುವಾಗಿದ್ದಾನೆ. ಪ್ರತಿ ಗುರುವಾರ ಉಪವಾಸ ಅಥವಾ ವಿಷ್ಣು ಸಹಸ್ರನಾಮ ಪಠಣೆ ಮಾಡಿ. ಅರಿಶಿನ ಮಿಶ್ರಿತ ನೀರನ್ನು ಸೂರ್ಯನಿಗೆ ಅರ್ಪಿಸಿ. ಓಂ ಬೃಹಸ್ಪತಿಯೇ ನಮಃ ಎಂಬ ಗುರು ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸಿ. ಇದರಿಂದ ನಿಮಗೆ ಬರುವ ಅಡೆತಡೆಗಳು ದೂರವಾಗುತ್ತವೆ. 2. ಶನಿಯ ಪ್ರಭಾವಕ್ಕೆ ಪರಿಹಾರ. ದ್ವಾದಶದ ಶನಿಯು ಖರ್ಚು ಮತ್ತು ಆಲಸ್ಯಕ್ಕೆ ಕಾರಣವಾಗಬಹುದು. ಪ್ರತಿ ಶನಿವಾರದಂದು ಬಡವರಿಗೆ ಅಥವಾ ವೃದ್ಧಾಶ್ರಮಗಳಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡಿ. ಇದರಿಂದ ಶನಿಯ ಪ್ರತಿಕೂಲ ಪ್ರಭಾವ ಕಡಿಮೆಯಾಗುತ್ತದೆ. 3. ಅದೃಷ್ಟದ ರತ್ನ. ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸಲು ರತ್ನವನ್ನು ಚಿನ್ನದ ಉಂಗುರದಲ್ಲಿ ಗುರುವಾರದಂದು ಧರಿಸಿ. ಆದರೆ ಇದನ್ನು ಜ್ಯೋತಿಷ್ಯ ತಜ್ಞರ ಸಲಹೆ ಪಡೆದು ಮಾಡುವುದು ಉತ್ತಮ. 4. ನಿಮ್ಮ ಶಕ್ತಿಯ ಮೂಲ ಶಕ್ತಿ ಎಂದರೆ ನಿಮ್ಮ ಸತ್ಯ ಮತ್ತು ಪ್ರಾಮಾಣಿಕತೆ. ಯಾವುದೇ ಕಾರಣಕ್ಕೂ ಸುಳ್ಳಿನ ದಾರಿಯನ್ನು ಹಿಡಿಯಬೇಡಿ. ನಿಮ್ಮ ಜ್ಞಾನವನ್ನು 10 ಜನರಿಗೆ ಹಂಚುವುದರಿಂದ ನಿಮ್ಮ ಯಶಸ್ಸು ಮತ್ತಷ್ಟು ಹೆಚ್ಚಾಗುತ್ತದೆ. ಈ ವರ್ಷ ನೀವು ಹೆಚ್ಚು ಪ್ರಯಾಣ ಮತ್ತು ಕಲಿಕೆಯಲ್ಲಿ ತೊಡಗಿಕೊಳ್ಳುವುದು ನಿಮ್ಮ ಅದೃಷ್ಟಕ್ಕೆ ಕಾರಣವಾಗುತ್ತದೆ. ಪ್ರೀತಿಯ ಧನು ರಾಶಿಯವರೇ, ಈ ವರ್ಷ ನಿಮ್ಮ ವಿಶ್ವಾಸ, ಜ್ಞಾನ ಮತ್ತು ಸತ್ಯಸಂಧತೆಯನ್ನು ಲೋಕಕ್ಕೆ ತೋರಿಸುವ ವರ್ಷವಾಗಿದೆ. ನಿಮ್ಮ ಸುತ್ತ ನಡೆಯುವ ಘಟನೆಗಳನ್ನು ಸರಿಯಾಗಿ ವಿಶ್ಲೇಷಿಸಿ ಧೈರ್ಯದಿಂದ ಮುನ್ನಡೆಯಿರಿ. ನಿಮ್ಮ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆ ಇಡಿ. ಈ ವರ್ಷ ನಿಮ್ಮ ಜೀವನದಲ್ಲಿ ಒಂದು ಬೆಳಕಿನ ಅಧ್ಯಾಯವನ್ನು ಆರಂಭಿಸಲಿದೆ. ಈ ಸಂಪೂರ್ಣ ಭವಿಷ್ಯ ನಿಮಗೆ ಒಂದು ದಿಕ್ಸೂಚಿಯಾಗಿದೆ. ಇದು ನಿಮ್ಮ ಬದುಕಿನ ತಿರುವುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತೇವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.